Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah chapter 25 verse 1. Lord, you are my God. I will honor you and praise your name. You have done amazing things. You have faithfully carried out the plans you made long ago. ಏಷಾಯನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 1ನೇ ವಚನ. ಯೆಹೋವನೇ, ನೀನೇ ನನ್ನ ದೇವರು. ನೀನು ಸತ್ಯ ಪ್ರಾಮಾಣಿಕತೆಗಳನ್ನು ಅನುಸರಿಸಿ ಆದಿ ಸಂಕಲ್ಪಗಳನ್ನು ನೆರವೇರಿಸುತ್ತಾ ಅದ್ಭುತಗಳನ್ನು ನಡೆಸಿದ ಕಾರಣ ನಿನ್ನನ್ನು ಕೊಂಡಾಡುವೆನು, ನಿನ್ನ ನಾಮವನ್ನು ಮಹಿಮೆಗೊಳಿಸುವೆನು. ಹೌದು ನನ್ನ ಪ್ರಿಯ ದೇವಜನರೇ, ದೇವರು ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನು ಮಾಡಿದ್ದಾರೆ, ಅನೇಕ ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಡೆಸಿದ್ದಾರೆ. ಆದಿಯಿಂದ ಸಂಕಲ್ಪ ಮಾಡಿರುವುದನ್ನು ದೇವರು ನೆರವೇರಿಸಿದ್ದಾರೆ. ಆದುದರಿಂದ ನಾವು ಇವತ್ತು ದೇವರನ್ನು ಕೊಂಡಾಡಬೇಕು, ನಾವು ಇವತ್ತು ದೇವರ ನಾಮವನ್ನು ಮಹಿಮೆಗೊಳಿಸಬೇಕು. ನನ್ನ ಪ್ರಿಯ ದೇವಜನರೇ, ಇವತ್ತೇ ನೀವು ಕುಳಿತುಕೊಂಡು ನಿಮ್ಮ ಹಾಳೆಯಲ್ಲಿ ಬರೆಯಲು ಪ್ರಯತ್ನಿಸಿರಿ. ದೇವರು ನಿಮ್ಮ ಜೀವಿತದಲ್ಲಿ ಏನೆಲ್ಲ ಉಪಕಾರಗಳನ್ನು ಮಾಡಿದ್ದಾರೆ ಅವುಗಳನ್ನು ಸ್ಮರಿಸುವಂಥವರಾಗಿರ್ರಿ. ಅವುಗಳನ್ನು ಬರೆದು ದೇವರಿಗೆ ಕೊಂಡಾಡಿರಿ, ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಿರಿ. ನಮ್ಮ ದೇವರು ಆಲೋಚನೆಯನ್ನು ಕೊಡುವಾತನು, ನಮ್ಮ ದೇವರು ಅತಿಶಯಾಲೋಚನಾ ಪರನು. ಕರ್ತನ ಆಲೋಚನೆ ಶಾಶ್ವತವಾಗಿ ನಿಲ್ಲುವಂಥದ್ದಾಗಿದೆ. ಆತನ ಸಂಕಲ್ಪವು ಎಂದಿಗೂ ಕದಲುವುದಿಲ್ಲ. ಆತನು ನಮ್ಮನ್ನು ಉಪದೇಶಿಸಿ ನಾವು ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು ಎಂಬುದಾಗಿ ಕೀರ್ತನೆ 32:8 ವಾಗ್ದಾನ ಮಾಡಿದ್ದಾರೆ. ಹೌದು, ನಾವು ಯಾವ ಮಾರ್ಗದಲ್ಲಿ ನಡೆಯಬೇಕು, ನಾವು ಯಾವ ಕಾರ್ಯ ಮಾಡಬೇಕು ಎಂಬುದಾಗಿ ದೇವರು ನಮಗೆ ಉಪದೇಶ ಮಾಡುವಂಥವರಾಗಿದ್ದಾರೆ. ಸುಮಾರು 30 ಲಕ್ಷ ಜನರನ್ನು ಮೋಶೆ ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವಾಗ ದೇವರು ಮೋಶೆಗೆ ತಾನೇ ಆಲೋಚನೆಯನ್ನು ಕೊಡ್ತಾರೆ. ಎಲ್ಲಿ ಗುಡಾರ ಹಾಕಬೇಕು, ಎಲ್ಲಿ ಇಳಿದುಕೊಳ್ಳಬೇಕು, ಯಾವಾಗ ಹೊರಡಬೇಕು, ಯಾವಾಗ ದೇವದರ್ಶನ ಗುಡಾರ ಹಾಕಬೇಕು, ದೇವದರ್ಶನ ಗುಡಾರ ಹೇಗೆ ಹಾಕಬೇಕು, ಇವೆಲ್ಲವನ್ನು ದೇವರು ತಕ್ಕ ಆಲೋಚನೆಯನ್ನು ಕೊಟ್ಟು ನಡೆಸಿದ್ದಾರೆ. ಇಂಥ ದೇವರ ನಾಮವನ್ನು ನಾವು ಕೊಂಡಾಡಬೇಕಾಗಿದೆ, ಆತನಿಗೆ ಉಪಕಾರ ಸ್ತುತಿ ಮಾಡಬೇಕಾಗಿದೆ. ಹೌದು, ದೇವರನ್ನು ನಾವು ಹೇಗೆ ಆರಾಧಿಸಬೇಕು ನಾವು ತಿಳಿಯದವರಾಗಿದ್ದೇವೆ. ಆದರೆ ಕರ್ತನ ಪಾದದ ಬಳಿ ಬರುವಾಗ ಆತನು ಎಲ್ಲವನ್ನೂ ಉಪದೇಶಿಸಿ ತಕ್ಕ ಆಲೋಚನೆಗಳನ್ನು ಕೊಟ್ಟು ನಮಗೆ ಮಾರ್ಗ ನಡೆಸುವನು. ಯಾಕೆಂದರೆ ನಮ್ಮ ದೇವರು ಒಳ್ಳೆ ಬೋಧಕನಾಗಿದ್ದಾನೆ. ಆತನು ಒಳ್ಳೆ ಆಲೋಚನೆಗಳನ್ನು ನಮಗೆ ಕೊಡುತ್ತಾರೆ. ಈ ಮನುಷ್ಯರು ಕೊಡುವ ಆಲೋಚನೆಗಳಿಗಿಂತ ನಮ್ಮ ದೇವರು ಕೊಡುವ ಆಲೋಚನೆಗಳು ಬಹಳ ಶ್ರೇಷ್ಠವಾದವುಗಳು. ಪ್ರಿಯರೇ, ಈ ಲೋಕದಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಆಲೋಚನೆ ಕೊಡುತ್ತಾರೆ, ಉಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ಆಲೋಚನೆ ಕೊಡುತ್ತಾರೆ, ಮನೆಯಲ್ಲಿ ವೃದ್ಧರಿದ್ದಾರೆಂದರೆ ಆ ವಯಸ್ಸಾದವರು ಆಲೋಚನೆ ಕೊಡ್ತಾರೆ, ಒಳ್ಳೆ ಸ್ನೇಹಿತನು ಇದ್ದಾನೆಂದರೆ ಆ ಸ್ನೇಹಿತನು ಆಲೋಚನೆ ಕೊಡ್ತಾನೆ. ಆದರೆ ಅವರು ಕೊಡುವಂಥ ಆಲೋಚನೆಗಳು ಬಿದ್ದು ಹೋಗುವಂಥ ಆಲೋಚನೆಗಳು, ಅಥವಾ ಅವರು ಕೊಡುವಂಥ ಆಲೋಚನೆಗಳು ಸ್ವಾರ್ಥದಿಂದ ಕೂಡಿರುವಂಥ ಆಲೋಚನೆಗಳಾಗಿರುತ್ತವೆ. ಆದರೆ ನಮ್ಮ ದೇವರು ಕೊಡುವ ಆಲೋಚನೆಗಳು ಒಳ್ಳೆ ಆಲೋಚನೆಗಳು, ಶ್ರೇಷ್ಠ ಆಲೋಚನೆಗಳು. ಜ್ಞಾನೋಕ್ತಿ 11:14 ದೇವರ ವಾಕ್ಯ ಈ ರೀತಿ ತಿಳಿಸಲ್ಪಡುತ್ತದೆ: ಉಚಿತಾಲೋಚನೆ ಇಲ್ಲದ ಕಡೆ ಪ್ರಜೆಯು ಬಿದ್ದು ಹೋಗುವುದು, ಬಹು ಸುಮಂತ್ರಿಗಳು ಇರುವಲ್ಲಿ ಸುರಕ್ಷಣೆ ಇರುವುದು ಎಂಬುದಾಗಿ. ಹೌದು, ನಮ್ಮ ದೇವರಿಂದ ನಾವು ಆಲೋಚನೆಯನ್ನು ಹೇಗೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯ? ದೇವರ ಆಲೋಚನೆ ನಮಗೆ ಹೇಗೆ ದೊರೆಯಲಿಕ್ಕೆ ಸಾಧ್ಯ? ನಮ್ಮ ದೇವರು ಆಲೋಚನೆಗಳನ್ನು, ಪರಾಕ್ರಮವನ್ನು ಹುಟ್ಟಿಸುವ ಆತ್ಮವನ್ನು ನಮಗೆ ಕೊಡ್ತಾರೆ ಎಂಬುದಾಗಿ ಏಷಾಯ 11:2 ನಾವು ನೋಡುತ್ತೇವೆ. ಹೌದು, ನಮ್ಮೊಳಗೆ ವಾಸಿಸುವ ದೇವರ ಆತ್ಮನು ದೇವರು ತಿಳಿಸುವಂತಹ ಆಲೋಚನೆಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಇವತ್ತೇ ಈ ಕ್ಷಣದಲ್ಲೇ ದೇವರ ಪಾದದ ಸನ್ನಿಧಿಯಲ್ಲಿ ಬನ್ನಿರಿ, ದೇವರನ್ನು ಹುಡುಕುವಂಥವರಾಗಿರ್ರಿ. ಬೇಡಿಕೊಳ್ಳಿರಿ, ದೊರೆಯುವುದು; ಕೇಳಿಕೊಳ್ಳುವವನು ಹೊಂದಿಕೊಳ್ಳುವನು ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ನೀವು ಆತನ ಪಾದದಲ್ಲಿ ಕುಳಿತು ಆತನ ಬಳಿ ಪ್ರಾರ್ಥನೆ ಮಾಡುವುದಾದರೆ, ಆತನಲ್ಲಿ ನೀವು ಕೇಳಿಕೊಳ್ಳುವುದಾದರೆ, ಆತನು ವಾಗ್ದಾನ ಮಾಡಿದಂತೆ ನಿಶ್ಚಯವಾಗಿ ಇಂದು ದೇವರು ನಿನಗೆ ನೀನು ಮಾಡಬೇಕಾದ ಕಾರ್ಯಗಳನ್ನು, ನೀನು ನಡೆಯಬೇಕಾದ ಮಾರ್ಗವನ್ನು, ತಕ್ಕ ಆಲೋಚನೆಗಳನ್ನು ಕೊಟ್ಟು
ನಿನಗೆ ನಡೆಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರಪ್ಪ. ನೀವು ಸತ್ಯ ಪ್ರಾಮಾಣಿಕತೆಗಳನ್ನು ಅನುಸರಿಸಿ ಆದಿ ಸಂಕಲ್ಪಗಳನ್ನು ನೆರವೇರಿಸುವಂಥ ದೇವರಪ್ಪ, ಅದ್ಭುತಗಳನ್ನು ನಡೆಸುವಂಥ ದೇವರಪ್ಪ. ಅದಕ್ಕಾಗಿ ಸ್ತೋತ್ರ ತಂದೆಯೇ. ನಮ್ಮೆಲ್ಲರ ಜೀವಿತದಲ್ಲಿಯೂ ಕೂಡ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವಪ್ಪ. ನಿಮ್ಮ ನಾಮವನ್ನು ಮಹಿಮೆಗೊಳಿಸುತ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನ ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡಪ್ಪ. ಅವರ ಜೀವಿತದಲ್ಲಿ ಇಂದಿನಿಂದ ಅವರು ಮಾಡಬೇಕಾದ ಕಾರ್ಯಗಳನ್ನು ತಿಳಿಸಿಕೊಡಪ್ಪ. ನಡೆಯಬೇಕಾದ ಮಾರ್ಗವನ್ನು ತಿಳಿಸಿಕೊಡು ಸ್ವಾಮಿ. ಸಮಯಕ್ಕೆ ಅನುಸಾರವಾಗಿ ತಕ್ಕ ಆಲೋಚನೆಗಳನ್ನು ನೀವೇ ಕೊಟ್ಟು ನಡೆಸಬೇಕಾಗಿ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.